ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ಎಲ್ಲರೂ ಹೇಗಿದ್ದೀರಾ, ಆರಾಮಿದ್ದೀರಾ ಅಂತ ಅನ್ಕೋತೀನಿ. ಬನ್ನಿ ಫ್ರೆಂಡ್ಸ್, ಅಮ್ಮ ಇವತ್ತು ಏನು ರೆಸಿಪಿ ಮಾಡ್ತಾರೆ ಅಂತ ನೋಡೋಣ. ಅಮ್ಮ ಇವತ್ತು ಬಾಳೆಕಾಯಿ ಬಜ್ಜಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾರೆ. ಅದಕ್ಕೆ ಏನೆಲ್ಲ ಸಾಮಗ್ರಿ ತೊಗೊಂಡಿದ್ದಾರೆ ಅಂದರೆ 7 ಬಾಳೆಕಾಯಿ ತೊಗೊಂಡಿದ್ದಾರೆ, 1 ಕಪ್ ಕಡಲೆ ಹಿಟ್ಟು ತೊಗೊಂಡಿದ್ದಾರೆ, ಮತ್ತು ಚಿಲ್ಲಿ ಪೌಡ್ರ್ ತೊಗೊಂಡಿದ್ದಾರೆ, ಖಾರಕ್ಕೆ ಎಷ್ಟು ಬೇಕಾಗುತ್ತೆ ಅಷ್ಟು, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಅಜವಾಯಿನ್ ತೊಗೊಂಡಿದ್ದಾರೆ, 1 ಕಾಲು ಸ್ಪೂನ್ಗಿಂತ ಕಮ್ಮಿನೇ, ಮತ್ತು ಇದು ತೊಗೊಂಡಿದ್ದಾರೆ, ಅರಿಶಿನ ಪುಡಿ ತೊಗೊಂಡಿದ್ದಾರೆ, ಮತ್ತು ಸೋಡಾ ತೊಗೊಂಡಿದ್ದಾರೆ, ಅಡುಗೆ ಸೋಡಾ ತೊಗೊಂಡಿದ್ದಾರೆ. ಬನ್ನಿ ಫ್ರೆಂಡ್ಸ್, ಇದನ್ನು ಹೇಗೆ ಮಾಡ್ತಾರೆ ಅಂತ ನೋಡೋಣ. ನೋಡಿ ಫ್ರೆಂಡ್ಸ್, ಅಮ್ಮ ಇವಾಗ ಬಾಳೆಕಾಯಿನ ತೊಳ್ಕೊಂಡ್ರು, ಮತ್ತು ಇವಾಗ ಸಿಪ್ಪೆಯನ್ನು ಎರ್ಕೋತಾ ಇದ್ದಾರೆ. ನೋಡಿ ಈ ರೀತಿ. ಮತ್ತು ಅಲ್ಲಿ ಪಕ್ಕದಲ್ಲಿ ಅಮ್ಮ ಒಂದು ಬೌಲ್ಗೆ ಅರಿಶಿನ ಮತ್ತು ಉಪ್ಪು ಹಾಕ್ಕೊಂಡು ಇಟ್ಕೊಂಡಿದ್ದಾರೆ. ಇದು ಕಟ್ ಮಾಡಿಬಿಟ್ಟು ಅದರೊಳಗಡೆ ಹಾಕ್ತಾರೆ, ನೀರೊಳಗಡೆ. ಹಂಗೆ ಹಾಕಿದರೆ ಬಾಳೆಕಾಯಿ ಕಪ್ಪು ಬರಲ್ಲ, ಮತ್ತು ಅದೊಂಥರ ಬ್ಲ್ಯಾಕ್ ಆಗುತ್ತಲ್ಲ ಕೈಯೆಲ್ಲ, ಹಾಗೆ ಆಗೋದಿಲ್ಲ ಅಲ್ಲಮ್ಮ? ಕೈಯೆಲ್ಲ ಕೈ ಕರ್ಗಾಗಲ್ಲ. ಹೌದಾ? ಅಂಟಂಟಾಗಲ್ಲ. ಓಕೆ. ಆಮೇಲೆ ಅದು ತೊಳೆದಾದ್ಮೇಲೆ ಒಂಥರ ಕೆಳಗಡೆ ಎಲ್ಲ ಇದೆಲ್ಲ ಇರ್ತದೆ, ಇದು ಅಂಟೆಲ್ಲ ನಾರು ಅದು ಅಂಟು. ಹೌದು, ಅದೇನೋ ಒಂಥರ ಆಗುತ್ತೆ ಕೈ. ಬರ್ತದೆ. ಹೌದಾ? ಓಕೆ, ಟ್ರಿಕ್ಸ್ ಗೊತ್ತಿರಲಿಲ್ಲ ಅಮ್ಮ. ಯಾವತ್ತು ಬಾಳೆಕಾಯಿ ಕಟ್ ಮಾಡೋದಾಗ ಕೈ ಕರ್ಗೈತದೆ. ಓಕೆ. ನೋಡಿ ಫ್ರೆಂಡ್ಸ್, ಇವಾಗ ಅಮ್ಮ ಎರ್ಕೊಂಡಾಗಿದೆ. ರೌಂಡು ಕಟ್ ಮಾಡ್ತಿದ್ದೀರಾ ಅಮ್ಮ, ಉದ್ದು ಕಟ್ ಮಾಡಲ್ವಾ? ಫ್ರೆಂಡ್ಸ್ ನೋಡಿ, ಅಮ್ಮ ರೌಂಡ್ ಕಟ್ ಮಾಡ್ಕೊತಾ ಇದ್ದಾರೆ. ಬೇಕು ಅಂದರೆ ನೀವು ಅದನ್ನು 2 ಭಾಗ ಮಾಡಿಕೊಂಡು ಉದ್ದುದಕ್ಕೆ ಹೆಚ್ಕೋಬೋದು, ಸಣ್ಣಕ್ಕೆ ಸ್ಲೈಸ್ ಮಾಡ್ಕೋಬೋದು. ಅಮ್ಮ ಉದ್ದುದಕ್ಕೆ ಮಾಡಿ ಅಮ್ಮ. ನೋಡಿ ಫ್ರೆಂಡ್ಸ್, ಈ ರೀತಿ ತೆಳುವಾಗಿ ಹೆಚ್ಕೋಬೇಕು. ನೋಡಿ ಹೀಗೆ ಕಟ್ ಮಾಡಿ ಹಾಕೋತಾ ಇದ್ದಾರೆ. ಬೇಗನೆ ಹಾಕ್ಬಿಡ್ಬೇಕು. ನೋಡಿ ಫ್ರೆಂಡ್ಸ್, ಇವಾಗ ಅಮ್ಮ ಹಸಿಟ್ಟು ಹಾಕೋತಾ ಇದ್ದಾರೆ. ಫ್ರೆಂಡ್ಸ್, ಅಮ್ಮ ಏನೆಲ್ಲ ತೋರಿಸಿದ್ರು ಅದೆಲ್ಲ ಇವಾಗ ಸೇರಿಸ್ಕೊತಾ ಇದ್ದಾರೆ. ನೋಡಿ, ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋತಾ ಇದ್ದಾರೆ. ಪೌಡರ್ ಎಲ್ಲ ಹಾಕ್ಕೊಂಡಿದ್ದು ಮಸಾಲ. ನೋಡಿ ಯಾವ ರೀತಿ ಕಲಿಸ್ಕೊತಾ ಇದ್ದಾರೆ. ಕಡಲೆ ಹಿಟ್ಟು ಕಲಿಸೋದ್ರ ಮೇಲೆ ಬಜ್ಜಿ ಚೆನ್ನಾಗಿ ಬರೋದು. ಯಾವ ಹದದಲ್ಲಿ ನಾವು ಕಲಿಸ್ತೀವಿ ಅನ್ನೋದು. ನಮ್ಮಮ್ಮ ಕೈಯಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡ್ತಾರೆ. ಮತ್ತು ಸೋಡಾನೂ ಹಾಕಲ್ಲ. ಇವಾಗ ಸೋಡಾ ಹಾಕ್ಕೊಂಡಿದ್ದಾರೆ ಅಮ್ಮ, ಸೋಡಾನೂ ಹಾಕಲ್ಲ ಅಲ್ಲಮ್ಮ? ನೀವು ಸೋಡಾ ಹಾಕಲ್ಲ ಅಲ್ವಾ? ಒಂದೊಂದ್ಸರಿ ಸೋಡಾನೂ ಹಾಕಲ್ಲ, ಹಾಗೆ ಮಾಡ್ತಾರೆ ಅಮ್ಮ. ಜಾಸ್ತಿ ಕಲಸಿಡೋದಾದ್ರೆ ಸೋಡಾ ಹಾಕಲ್ಲ. ಕಲಸಿ ಇಡಬೇಕು. ಕಲಸಿ ಒಂದು 1/2 hour ಅಲ್ಲಮ್ಮ? ಒಂದು 10-20 ನಿಮಿಷ ಕಲಸಿಟ್ರು ಸೋಡಾ ಅವಶ್ಯಕತೆ ಇರೋದಿಲ್ಲ. ಚೆನ್ನಾಗಿ ಒಂದು ಸ್ಪೂನ್ ಬಿಸಿ ಎಣ್ಣೆ ಹಾಕ್ಬಿಟ್ಟು, ಟೈಮೆಲ್ಲ ಬೇಗ ಹೋಗ್ಬೇಕು ಅಂತ ಕಲಿಸ್ತಾರೆ. ಇವಾಗ ಅರ್ಜೆಂಟ್ ಇದೆ, ಆಚೆ ಹೋಗ್ಬೇಕು ಅಂತ ಅಮ್ಮ ಸೋಡಾ ಹಾಕಿದ್ದಾರೆ. ಇಲ್ಲ ಅಂದರೆ ಹಾಗೆ ಕಲಿಸ್ಬಿಡ್ತಾರೆ. ಸೋಡಾ ಜಾಸ್ತಿ ಯೂಸ್ ಮಾಡಲ್ಲ ಅಮ್ಮ. 1 ಸ್ಪೂನು ಬಿಸಿ ಆಯಿಲ್ ಹಾಕಿಬಿಟ್ಟು ಚೆನ್ನಾಗಿ ಕಲಿಸ್ಬಿಟ್ಟಿಟ್ರೆ ಸೋಡಾ ಅವಶ್ಯಕತೆನೇ ಇರಲ್ಲ ಫ್ರೆಂಡ್ಸ್. ಆದಷ್ಟು ಸೋಡಾ ಬಳಸಲೇಬಾರ್ದು. ಕಲಿಸ್ಬಿಟ್ಟು ಒಂದು 1/2 hour ಬಿಟ್ಬಿಟ್ರೆ ಸೂಪರಾಗಿ ಬರುತ್ತೆ. ಹೇಗೆ ನಾವು ಸೋಡಾ ಹಾಕ್ದಾಗ ಬರುತ್ತೋ ಹಾಗೆ ಬರುತ್ತೆ ಅಲ್ಲಮ್ಮ? ನೋಡಿ ನೋಡಿ ಫ್ರೆಂಡ್ಸ್, ಅತಿ ತೆಳುನೂ ಇರಬಾರ್ದು, ಗಟ್ಟಿನೂ ಇರಬಾರ್ದು, ಮೀಡಿಯಮ್ ಆಗಿರಬೇಕು. ಅದನ್ನು ಬಾಳೆಕಾಯಿ ಅದಕ್ಕೆ ಹಾಕಿದರೆ ಅದು ಹಿಟ್ಟು ಚೆನ್ನಾಗೇ ಅಂಟ್ಕೋಬೇಕು ಅಷ್ಟೇ. ತೆಳು ಇದ್ದರೆ ಅಂಟ್ಕೊಳ್ಳಲ್ಲ. ತೋರಿಸಿ ಅಮ್ಮ ಹೆಂಗೆ. ನೋಡಿ ನೋಡಿ ಈ ರೀತಿ. ಈ ಹದದಲ್ಲಿ ಹಿಟ್ಟು ಕಲಿಸ್ಕೋಬೇಕು. ತೆಳು ಆದರೆ ಏನಾಗುತ್ತೆ ಅಂದರೆ ನಾವು ಎಣ್ಣೆಗೆ ಹಾಕಿದ ತಕ್ಷಣ ಅದು ಬರೀ ಬಾಳೆಕಾಯಿ ಉಳ್ಕೊಳ್ಳುತ್ತೆ, ಅದರಲ್ಲಿ ಅಂಟ್ಕೊಂಡೇ ಇರೋದಿಲ್ಲ ಕಡಲೆ ಹಿಟ್ಟು. ಅದಕ್ಕೆ ಒಂದು ಮೀಡಿಯಮ್ ಹದದಲ್ಲಿ ಕಲಿಸ್ಕೋಬೇಕು. ನೋಡಿ ಫ್ರೆಂಡ್ಸ್, ಎಣ್ಣೆ ಆವಾಗಲೇ ಕಾದಿದೆ, ಇವಾಗ ಹಾಕ್ತಿದ್ದಾರೆ ನೋಡಿ. ಈ ರೀತಿ ಹಾಕಬೇಕು. ಎಣ್ಣೆ ಹಾಕಬೇಕಾದ್ರೆ ಒಂದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೋಬೇಕು. ತುಂಬ ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ಸೀದೋಗ್ಬಿಡುತ್ತೆ. ನೋಡಿ ಫ್ರೆಂಡ್ಸ್, ನೋಡಿ ಫ್ರೆಂಡ್ಸ್, ಈಗ ಒಂದು ಕಡೆ ಆಗಿದೆ ಸ್ವಲ್ಪ. ಇವಾಗ ಮತ್ತೆ ಮಗ್ಚ್ ಹಾಕ್ತಿದ್ದಾರೆ.
ನಿಮಗೆ ಬಾಳೆಕಾಯಿ ಬೇಕು ಅಂದರೆ ಉದ್ದುದ್ದಕ್ಕಾದರೂ ಸ್ಲೈಸ್ ಮಾಡ್ಕೋಬೋದು. ನಿಮ್ಗೆ ಯಾವ ರೀತಿ ಯಾವ ಶೇಪ್ ಇಷ್ಟ ಆಗುತ್ತೋ ಆ ಶೇಪಲ್ಲಿ ನೀವು ಕಟ್ ಮಾಡ್ಕೋಬೋದು. ಇದೊಂದು 2 ನಿಮಿಷ ಇವಾಗ ಫ್ರೈ ಆಗಬೇಕು. ನೋಡಿ ಫ್ರೆಂಡ್ಸ್, ಈ ಥರ ಗೋಲ್ಡನ್ ಫ್ರೈ ಆಗಿದೆ. ಇವಾಗ ಅಮ್ಮ ಪ್ಲೇಟ್ಗೆ ತಗೋತಾ ಇದ್ದಾರೆ. ನೋಡಿ ಫ್ರೆಂಡ್ಸ್, ಫೈನಲಿ ಈ ರೀತಿ ಬಂದಿದೆ ಬಜ್ಜಿ, ಬಾಳೆಕಾಯಿ ಬಜ್ಜಿ. ಫ್ರೆಂಡ್ಸ್, ಅಮ್ಮ ತೋರಿಸ್ಕೊಟ್ಟಿರೋ ಬಾಳೆಕಾಯಿ ಬಜ್ಜಿ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿ ತಿಂದು. ಮತ್ತು ಅಮ್ಮ ತೋರಿಸ್ಕೊಟ್ಟಿರೋ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಬಾಯ್. ಥ್ಯಾಂಕ್ ಯು.